ಕಳೆದ ಕೆಲವು ವರ್ಷಗಳಲ್ಲಿ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ತೆಗಿತಿರೋ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡ್ತಾ ಇದ್ರೆ ಅಚ್ಚರಿ ಆಗುತ್ತೆ. ಬರೀ ಟೈರ್ಸೋದಲ್ಲ, ಪ್ರತಿಯೊಂದು ಕಂಟೆಂಟ್ಗೂ ತನ್ನದೇ ಆದ ಒಂದು ಗುರ್ತಿದೆ. ಎಲ್ಲದಕ್ಕೂ ಏನಾದ್ರೂ ಒಂದು ಸಣ್ಣದಾಗಿ ಯೂನಿಕ್ ಆಗಿ ಟ್ರೈ ಮಾಡೋಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಂತೂ ಕೆಲವರಿಗೆ ಥ್ರಿಲ್ಲರ್ಸ್ ನೋಡ್ಬೇಕು ಅನ್ಸಿದ್ರೆ ಅವ್ರು ಪ್ರಿಫರ್ ಮಾಡೋದು ಮಲಯಾಳಂ ಮೂವೀಸ್ಗಳನ್ನ. ಸೊ ಇವತ್ತಿನ ವಿಡಿಯೋದಲ್ಲಿ ಟಾಪ್ 10 ಮಲಯಾಳಂ ಮೂವಿ ಅಂದ್ರೆ ಟಾಪ್ 10 ಥ್ರಿಲ್ಲರ್ ಮಲಯಾಳಂ ಮೂವಿ ಯಾವ್ದು ಅಂತ ನೋಡ್ಕೊಂಡ್ ಬರೋಣ. ಮೂವೀಸ್ ಎಲ್ಲ ಕನ್ನಡದಲ್ಲೇ ಇದೆ. ಬ್ರಹ್ಮಯುಗಂ ಮಲಯಾಳಂ ಇಂಡಸ್ಟ್ರಿಗೆ ಕಳೆದ 2 ವರ್ಷ ಅಂದ್ರೆ 2024-25 ಎಷ್ಟು ಫ್ರೂಟ್ಫುಲ್ ಆಗಿ ಮೂಡ್ ಬಂದಿದೆ ಅನ್ನೋದು ನಿಮ್ಗೆಲ್ರಿಗೂ ತಿಳಿದೇ ಬಂದಿದೆ. ಲೋಕ, ಆವೇಶ, ಮಂಜುಮಲ್ ಬಾಯ್ಸ್ ಅನ್ನೋ ಬೆಸ್ಟ್ ಸಿನಿಮಾಗಳು ಬಾಕ್ಸ್ ಆಫೀಸ್ ನ ಕೊಳ್ಳೆ ಹೊಡೆದ್ವು. ಕಿಷ್ಕಿಂಧ ಕಾಂಡಂ, ಗೋಡಂ ಇನ್ಕ್ಲೂಡಿಂಗ್ ಬ್ರಹ್ಮಯುಗಂ OTT ಸೂಪರ್ ಹಿಟ್ ಆಗಿದಾವೆ. ಸ್ಪೀಕಿಂಗ್ ಅಬೌಟ್ ಬ್ರಹ್ಮಯುಗಂ, ಇದು ರಾಹುಲ್ ಸದಾಶಿವ ಅವರು ಡೈರೆಕ್ಟ್ ಮಾಡಿ ಮಮ್ಮೂಟಿ, ಅರ್ಜುನ್ ಅಶೋಕನ್ ಲೀಡ್ ಆಗಿ ಕಾಣಿಸ್ಕೊಂಡಿರೋ ಸಿನಿಮಾ ತಂಡ ಇದ್ರ ಬಿಡುಗಡೆಗೂ ಮುನ್ನ ಇದರ ಪ್ಲಾಟ್ ಆಗ್ಲಿ ಸ್ಟೋರಿ ಟೆಲ್ಲಿಂಗ್ ಆಗ್ಲಿ ಬಿಟ್ಕೊಟ್ಟಿರ್ಲಿಲ್ಲ. ಸೊ ಇಲ್ಲೂ ಕೂಡ ಅದೇ ರೀತಿ ಇಡೋಕೆ ಪ್ರಯತ್ನ ಪಡ್ತೀನಿ. ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದ್ರು ಕೂಡ ನೋಡ್ತಾ ನಮಗೆ ಕಲರ್ಫುಲ್ ಅನ್ಸುತ್ತೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಇದರ ಸ್ಟೋರಿ. ಇದೊಂದು ಮಲಯಾಳಂ ಮೂವಿಯ ಹಾರರ್ ಥ್ರಿಲ್ಲರ್ ಬೆಂಚ್ ಮಾರ್ಕ್ ಮೂವಿ ಅಂತಾನೆ ಹೇಳ್ಬೋದು. ಮೂವಿ ಸೋನಿ ಲೈವ್ ನಲ್ಲಿ ಕನ್ನಡದಲ್ಲೇ ಅವೈಲೇಬಲ್ ಇದೆ. ಕಿಷ್ಕಿಂಧ ಕಾಂಡಂ ಕಿಂಜಿತ್ ಆಯುತ್ನ ಅವರು ನಿರ್ದೇಶನ ಮಾಡಿ ಆಸಿಫ್ ಅಲಿ, ಅಪರ್ಣ ಅವರು ಕಾಣಿಸ್ಕೊಂಡಿರುವಂತ ಸಿನಿಮಾ. ಸ್ಟೋರಿ ಸುತ್ತೋದು ಅಪ್ಪು ಹಾಗೆ ಅವರ ಮಗ ಸೊಸೆ ಆದಂತ ಅಜಯ್ ಅಪರ್ಣನ ಸುತ್ತ. ಅಪರ್ಣ ಅಜಯ್ನ 7ನೇ ಹೆಂಡತಿ. ಒಂದು ದಿನ ಅಪ್ಪು ಹತ್ರ ಇದ್ದಂತ ಒಂದು ಲೈಸೆನ್ಸ್ ಗನ್ ಕಳ್ದೋಗ್ಬಿಡುತ್ತೆ. ಇದನ್ನ ಯಾರ್ ಕದ್ರು, ಏನ್ ಕಾರಣ, ಇದನ್ನ ಹುಡ್ಕುವಂತ ಪ್ರೊಸೆಸ್ ನಲ್ಲಿ ಏನೆಲ್ಲ ಅನಾಹುತ ಆಯ್ತು ಅನ್ನೋದೇ ಈ ಸಿನಿಮಾದ ಪ್ಲಾಟ್. ನಾನು ಈ ಸಿನಿಮಾ ನೋಡ್ಬೇಕಾದ್ರೆ ನಂಗೆ ತುಂಬಾ ಇಷ್ಟ ಆಗಿದ್ದು ಇಲ್ಲಿನ ಸಿಂಪ್ಲಿಸಿಟಿ. ತುಂಬಾ ಸಿಂಪಲ್ ಆಗಿ ತೆಗ್ದಿದ್ದಾರೆ ಮೂವಿ, ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ, ಆದ್ರೂ ಗುಡ್ ಫೀಲ್ ಮೂವಿ ಅನ್ಬೋದು. ಇಲ್ಲಿನ ಪಾತ್ರಗಳಾಗ್ಲಿ ಬಿಲ್ಡ್ ಮಾಡಿರುವಂತ ಸನ್ನಿವೇಶಗಳಾಗ್ಲಿ ಎಲ್ಲವೂ ತುಂಬಾ ಟಾಪ್ ನಾಚ್ ಆಗಿದ್ವು. ಮತ್ತೆ ತುಂಬಾ ರಿಲೇಟಬಲ್ ಆಗು ಕೂಡ ಇತ್ತು. ಈ ಸಿನಿಮಾ ಕೂಡ ಕನ್ನಡದಲ್ಲಿ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಅವೈಲೇಬಲ್ ಇದೆ. ಇದು ರೋಹಿತ್ MJ ಅವರು ಡೈರೆಕ್ಟ್ ಮಾಡಿ ಜೋಜು ಜಾರ್ಜ್ ಅವರು ಪ್ರಮೋದ್ ಅನ್ನೋ ಡ್ಯುಯಲ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರೋ ಚಿತ್ರ. ಇಲ್ಲಿನ ಕತೆ ಆರಂಭ ಆಗೋದು ವಿನೋದ್ ನ ಸಡನ್ ಡೆತ್ ಇಂದ. ಈ ಸಾವು ಪೊಲೀಸ್ ಸ್ಟೇಷನಿನ ಒಳಗಡೆನೆ ಸಂಭವಿಸಿನ ಟ್ವಿನ್ ಬ್ರದರ್ ಪ್ರಮೋದ್ ಕುಮಾರ್ ಇಲ್ಲಿನ ಇನ್ವೆಸ್ಟಿಗೇಷನ್ ನ ಕೈಗೆತ್ಕೊಂಡಿದ್ದಾನೆ. ಅವನು ಊಹೆ ಮಾಡ್ಕೊಂಡಿರೋ ಸತ್ಯಗಳೆಲ್ಲವೂ ಒಂದೊಂದಾಗಿ ಹೊರ ಬರ್ತಾ ಹೋಗ್ತವೆ. ಇವನು ಹೇಗೆ ಪೊಲೀಸ್ ಸ್ಟೇಷನ್ ಅಲ್ಲೇ ಸತ್ತ ಅನ್ನೋದನ್ನೆಲ್ಲ ಸಿನಿಮಾ ನೋಡೇ ತಿಳ್ಕೊಬೇಕು. ಜೋಜೋ ಜಾರ್ಜ್ ಅವರು 2 ಪಾತ್ರಗಳಲ್ಲಿ ಎಕ್ಸ್ಟ್ರೀಮ್ಲಿ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಬಹಳಷ್ಟು ಕಡೆ ನಾವು ಪ್ರಿಡಿಕ್ಟ್ ಮಾಡದಿರೋ ಅಂತ ಟ್ವಿಸ್ಟ್ ಗಳು ಇಲ್ಲಿ ನೋಡೋಕೆ ಸಿಗ್ತವೆ. ಇಲ್ಲಿ ಕತೆ ಸಾಗುವಂತ ವೇಗ ಕಮ್ಮಿ, ಬಟ್ ಕ್ಲೈಮ್ಯಾಕ್ಸ್ ಬಂದಾಗ ಸ್ಲೋನೆಸ್ ಬೇಕಿತ್ತು ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಇದೊಂದು ಸಾಲಿಡ್ ವಾಚ್ ಅಂತಾನೆ ಹೇಳ್ತೀನಿ. ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡದಲ್ಲೇ ಅವೈಲೇಬಲ್ ಇದೆ. ಎಲ್ಲಾ ವೀಡಾ ಪೂಚಿನ. ಇದು ಶಾಹಿ ಕಬಿ ಅವರು ನಿರ್ದೇಶನ ಮಾಡಿ ದೀಪ್ ಕೊಪ್ಪ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತ ಸಿನಿಮಾ. ಪೂಚ್ರಾ ಅನ್ನುವಂತ ಊರಿನ ಗುಡ್ಡದ ಮೇಲೆ ಒಂದು ವೈರ್ಲೆಸ್ ಪೊಲೀಸ್ ಸ್ಟೇಷನ್. ಒಂದು ಲೇಡಿಯ ಕೈಕಾಲು ತುಂಡುಗಳಾಗಿ ಅಲ್ಲಿ ಸಿಗ್ತವೆ. ಅದು ಬೇರೆ ಬೇರೆ ಜಾಗಕ್ಕೆ. ಏನಿ ಶಾಕಿಂಗ್ ಇನ್ಸಿಡೆಂಟ್, ಯಾಕೆ ಆಗ್ತಿದೆ ಅವೆಲ್ಲ, ಯಾರು ಮಾಡ್ತಿದ್ದಾರೆ ಅನ್ನೋದೇ ಸಿನಿಮಾದ ಪ್ಲಾಟ್. ಇಲ್ಲಿನ ವಿಜುವಲ್ಸ್ ಡಿಸ್ಟರ್ಬಿಂಗ್ ಆಗಿರೋದು ಒಂದ್ ಕಡೆ ಆದ್ರೆ ತೋರಿಸಿರುವಂತ ಗುಡ್ಡದ ವಿಜುವಲ್ಸ್ ಅದನ್ನ ಕ್ಯಾಪ್ಚರ್ ಮಾಡಿರೋ ರೀತಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟವು. ಪ್ರೈಮ್ ವಿಡಿಯೋದಲ್ಲಿ ಮಲಯಾಳಂ ಭಾಷೆಯಲ್ಲೇ ಅವೈಲೇಬಲ್ ಇದೆ. ಜೋಜಿ, ಇದು ದಿನೇಶ್ ಪುತ್ತಿನ್ ಅವರು ಡೈರೆಕ್ಟ್ ಮಾಡಿ ಫಹದ್ ಫಾಸಿಲ್ ಅವರು ಹೀರೋ ಆಗಿ ಆಕ್ಟ್ ಮಾಡಿರುವಂತ ಸಿನಿಮಾ. ಒಂದು ಶ್ರೀಮಂತ ಕುಟುಂಬ ಮತ್ತಲ್ಲಿ ಮಗನಾದ ಜೋಜಿ. ಹಣಸ್ ಮಾತ್ರ ದೊಡ್ಡದು, ಬಟ್ ಇವನು ಸಿಕ್ಕಾಪಟ್ಟೆ ಸೋಂಬೇರಿ. ಅನ್ಫಾರ್ಚುನೇಟ್ಲಿ ಇವರ ತಂದೆಗೆ ಒಂದು ದಿನ ಸ್ಟ್ರೋಕ್ ಬರುತ್ತೆ ಅಂಡ್ ಅಲ್ಲಿಂದ ಇವರ ಕುಟುಂಬ ಮುಂಚಿನ ತರ ಉಳಿಯಲ್ಲ. ಏನ್ ಈ ಕತೆ ಕೊನೆಗೆ ಎಲ್ಲಿಗೆ ಬಂದು ಮುಟ್ಟುತ್ತೆ ಅನ್ನೋದೇ ಈ ಸಿನಿಮಾದ ಕತೆ. ಇಲ್ಲಿನ ಕತೆ ತುಂಬಾ ಸಿಂಪಲ್ ಇದೆ, ಬಟ್ ಪ್ರಿಡಿಕ್ಟೇಬಲ್ ಖಂಡಿತ ಇಲ್ಲ. ಕಷ್ಟ ಕಡೆ ಎಮೋಷನಲಿ ನಿಮ್ಮನ್ನ ಫೀಲ್ ಮಾಡಿಸೋದಲ್ಲಿ ಈ ಸಿನಿಮಾ ಎಡವಲ್ಲ. ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಇತ್ತು ಅನ್ನೋದು ಬಿಟ್ರೆ ನನ್ನ ಪ್ರಕಾರ ಇದೊಂದು ಡೀಸೆಂಟ್. ಪ್ರೈಮ್ ವಿಡಿಯೋದಲ್ಲಿ ಹಿಂದಿ ಮಲಯಾಳಂ ಭಾಷೆಗಳಲ್ಲಿ ಅವೈಲೇಬಲ್ ಇದೆ. ಬೇಗ ಚಿತ್ರಂ. ಸಿನಿಮಾದ ಪ್ಲಾಟ್ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ, ಏನಾದ್ರು ಮಾತಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹಾಳಾಗೋಗುತ್ತೆ. ಸಿನಿಮಾ ತುಂಬಾನೇ ನ್ಯಾಚುರಲ್ ಆಗಿ ಬರ್ಕೊಂಡಿದ್ದಾರೆ. ತುಂಬಾ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅನ್ಬೋದು. ಏನಾರ ಹೇಳಕ್ ಹೋದ್ರೆ ಎಲ್ಲ ಬಿಡುಗಡೆ ಆಗುತ್ತೆ. ಸಸ್ಪೆನ್ಸ್ ಹಾಗೆ ಇರ್ಲಿ. ಇನ್ನ ಕತೆ ತುಂಬಾ ಸಿಂಪಲ್ ಆಗಿದೆ, ಬಟ್ ಆದ್ರೆ ಸ್ಕ್ರೀನ್ ಪ್ಲೇ ತುಂಬಾನೇ ಅನ್ಪ್ರಿಡಿಕ್ಟೇಬಲ್ ಆಗಿದೆ. ಅದಕ್ಕೆ ಇದ್ರ ಬಗ್ಗೆ ಏನು ಹೇಳಕ್ ಹೋಗಿ ಇದನ್ನ ನೀವು ಸೋನಿ ಲೈವ್ ನಲ್ಲಿ ನಮ್ಮ ಭಾಷೆಯಲ್ಲೇ ನೋಡ್ಬೋದು. ಉಷಾ ಪ್ರಿಯತಮ್, ದರ್ಶನ್ ರಾಜೇಂದ್ರನ್, ಪ್ರಶಾಂತ್ ಅಲೆಕ್ಸಾಂಡರ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತ ಚಿತ್ರ. ಒಂದು ಶವ ನೀರಲ್ಲಿ ಕೊಚ್ಕೊಂಡು ಬರ್ತಾ ಇರುತ್ತೆ ಅಂಡ್ ಅದನ್ನ ಪೊಲೀಸ್ ಅವರು ಆಚೆ ತೆಗೆದು 3 ದಿನ ಈ ಬಾಡಿನ ಯಾರು ಕ್ಲೈಮ್ ಮಾಡ್ತಾರಾ ಇಲ್ವಾ ಅಂತ ಕಾಯ್ತಾರೆ. ಬಟ್ ಯಾರೂ ಬರೋದಿಲ್ಲ. ಶವನ ಊತಕ್ಕಾದ್ಮೇಲೆ ಅಚಾನಕ್ ಆಗಿ ಒಬ್ಳು ಲೇಡಿ ಬಂದು ಈ ಶವ ತನ್ನ ಗಂಡಂದು ಅಂತ ಹೇಳ್ತಾಳೆ. ಅಲ್ಲಿನ ಮುಂದಕ್ಕೆ ಏನಾಯ್ತು, ನಿಜವಾಗ್ಲೂ ಸತ್ತ ವ್ಯಕ್ತಿ ಇವಳ ಗಂಡನ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ವಿಜುವಲ್ಸ್ ಅಲ್ಲಿ ಏನೋ ಒಂದು ಯೂನಿಕ್ ಆಗಿತ್ತು. ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿ ಮಾತ್ರ ಅಲ್ಲದೆ ಪಾತ್ರಗಳನ್ನ ಪ್ರೆಸೆಂಟ್ ಮಾಡಿರೋ ವಿಧಾನ ತುಂಬಾ ಕನ್ವಿನ್ಸಿಂಗ್ ಆಗಿತ್ತು. ರಾಜೇಂದ್ರ ಅವರು ತಮ್ಮ ಪರ್ಫಾರ್ಮೆನ್ಸ್ ಇಂದ ಇಂಪ್ರೆಸ್ ಖಂಡಿತ ಮಾಡ್ತಾರೆ. ನನ್ನ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಲೈವ್ ನಲ್ಲಿ ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ.
ಪುಂಡರಿಪೋ. ಮಮ್ಮೂಟಿ ಹಾಗೆ ಅಪರ್ಣಾ ಗೋಪಿನಾಥ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತ ಚಿತ್ರ. ಸಿನಿಮಾದ ಪ್ಲಾಟ್ ಏನಪ್ಪಾ ಅಂದ್ರೆ, ಅಂಜಲಿ ಎಂಬ ಜರ್ನಲಿಸ್ಟ್ ಸಿ.ಕೆ. ರಾಘವನ್ ಅನ್ನೋ ಪಾತ್ರಗಳ ಸುತ್ತ ಈ ಕಥೆ ಸುತ್ತುತ್ತೆ. ರಾಘವನ್ ತಾನು ಮಾಡದೇ ಇರೋ ತಪ್ಪಿಗೆ ಬರೋಬ್ಬರಿ 20 ವರ್ಷ ಕಾಲ ಶಿಕ್ಷೆಯನ್ನ ಅನುಭವಿಸ್ತಾನೆ. ಅಂಡ್ ಅಂಜಲಿಗೆ ಇವನ ಇನ್ನೋಸೆನ್ಸ್ ನ ಜನರ ಮುಂದೆ ತರಬೇಕು ಅನ್ನೋ ಬಯಕೆ ಇದೆ. ಇವರ ಭೇಟಿ ಹೇಗಾಯ್ತು, ರಾಘವನ್ ನ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋಕ್ ಆಯ್ತಾ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಸ್. ಮಮ್ಮೂಟಿ ಅವರ ಮಾಸ್ಟರ್ ಕ್ಲಾಸ್ ಪರ್ಫಾರ್ಮೆನ್ಸ್, ಎರ್ಜಿನಲ್ಲಿ ಕೂರ್ಸ್ಕೊಳೋವಂತ ಸೆನ್ಸಸ್, ನಮ್ಮನ್ನ ಕಾಡುವಂತ ಕ್ಲೈಮ್ಯಾಕ್ಸ್ ಎಲ್ಲರಿಗೆ ಹೇಳ್ ಮಾಡಿಸಿದಂತ ಸಿನಿಮಾ ಅನ್ಬೋದು. ನನ್ನ ಪ್ರಕಾರ ಇದೊಂದು ಗ್ರೇಟ್ ವಾಚ್. ಪ್ರೈಮ್ ವಿಡಿಯೋದಲ್ಲಿ ಮಲಯಾಳಂ ಭಾಷೆಯಲ್ಲಿ ಅವೈಲಬಲ್ ಇದೆ. ಫ್ರಾನ್ಸ್ ಫಹದ್ ಫಾಸಿಲ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತ ಸೈಕಾಲಜಿಕಲ್ ಥ್ರಿಲ್ಲರ್ ಇದಾಗಿದ್ದು, ಇನ್ನ ಸ್ಟೋರಿ ರಿವಾಲ್ವ್ ಆಗೋದು ವಿಜು ಅನ್ನೋ ಪಾತ್ರಗಳ ಸುತ್ತ. ಇವನೊಬ್ಬ ಮೋಟಿವೇಶನಲ್ ಸ್ಪೀಕರ್. ಒಂದು ಪರ್ಸನಲ್ ಟ್ರಾಜಿಡಿಯಿಂದಾಗಿ ಅವನ ಒಳಗಡೆನೆ ಅದೇ ಮೋಟಿವೇಶನ್ ಉಳ್ದಿಲ್ಲ, ಮತ್ತೆ ಅವನ ಬಳಿ ಕೆಲಸ ಕೂಡ ಇಲ್ಲ. ಇರುವಾಗ ಮುಂಬೈನ ಒಂದು ಕಾರ್ಪೊರೇಟ್ ಏಜೆನ್ಸಿ ಇವನನ್ನ ಹೈರ್ ಮಾಡುತ್ತೆ. ಅಂಡ್ ಅಲ್ಲಿಂದ ಇವನ ಬದುಕು ಒಂದು ಶಾರ್ಪ್ ಟರ್ನ್ ಅನ್ನ ತಾಣುತ್ತೆ. ಅಂಡ್ ಅಲ್ಲಿಂದ ಮುಂದಕ್ಕೆ ಏನಾಯ್ತು, ಸೈಕಾಲಜಿಕಲ್ ಥ್ರಿಲ್ಲರ್ ಅನಿಸ್ಕೊಂಡಿರೋದು ಯಾಕೆ ಅನ್ನೋದ್ರನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಅವರ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇಲ್ಲಿರೋದು ಲಿಮಿಟೆಡ್ ಪಾತ್ರಗಳು, ಆ ಪಾತ್ರಗಳ ಸುತ್ತೋ ಕತೆ, ಮತ್ತೆ ಅದಕ್ಕೆ ಅಂತ್ಯದಲ್ಲಿ ಸಿಗುವಂತ ರೌಂಡ್ ಆಫ್. ಮೆಂಟಲ್ ಎತ್ ಮತ್ತೆ ಪಾಪ್ಯುಲಾರಿಟಿನ ಕಥೆಯಲ್ಲಿ ಬ್ಲೆಂಡ್ ಮಾಡಿರೋ ರೀತಿ ಬ್ರಿಲಿಯಂಟ್ ಆಗಿದೆ. ಪ್ರೈಮ್ ವಿಡಿಯೋದಲ್ಲಿ ಈ ಸಿನಿಮಾ ಹಿಂದಿ ಡಬ್ಡ್ ವರ್ಷನ್ ಅಲ್ಲಿ ಮತ್ತೆ ಮಲಯಾಳಂ ಅಲ್ಲಿ ಸಿಕ್ಕುತ್ತೆ. ರೋಸ್ ಚಾರ್ಜ್, ಇದು ಮಮ್ಮೂಟಿ, ಆಸಿಫ್ ಅಲಿ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರುವಂತ ಚಿತ್ರ. ಟೋನಿ ದುಬೈನಲ್ಲಿ ಇರುವಂತ ರಿಚ್ NRI ಫ್ಯಾಮಿಲಿ ಕೇರಳಗೆ ಅಚಾನಕ್ ಆಗಿ ಬಂದು ತನ್ನ ವೈಫ್ ಮಿಸ್ಸಿಂಗ್ ಅನ್ನೋ ಕಂಪ್ಲೇಂಟ್ ಕೊಡ್ತಾನೆ. ಕತೆ ಮುಂದೆ ಸಾಕ್ತಾ ಆಗುವಂತ ಬೆಳವಣಿಗೆಗಳೇನು ಅನ್ನೋದೇ ಸಿನಿಮಾದ ಪ್ಲಾಟ್. ಮಮ್ಮೂಟಿ ಅವರು ಈ ಸಿನಿಮಾದಲ್ಲಿ ತಿಂದಾಕಿದ್ದಾರೆ ಅಂತಾನೆ ಹೇಳ್ಬೋದು. ಸಿನಿಮಾದಲ್ಲಿ ಇನ್ಫ್ಯಾಕ್ಟ್ ಥ್ರಿಲ್ಲರ್ ಗಿಂತ ಡ್ರಾಮಾ ಮೇಲೆ ಹೆಚ್ಚಾಗಿ ಫೋಕಸ್, ಅಂಡ್ ಅಲ್ಲಿ ನಿಮ್ಮನ್ನ ಈ ಕತೆ ಇಮೋಷನಲ್ ಆಗಿ ಮಾಡುತ್ತೆ. ಪ್ರಕಾರ ಡ್ರಾಮಾ ಜೊತೆ ಥ್ರಿಲ್ಲರ್ ನ ಇಷ್ಟಪಡೋರು ನೀವಾಗಿದ್ರೆ ಇದೊಂದು ಗುಡ್ ವಾಚ್. ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಕನ್ನಡದಲ್ಲೇ ಸಿಗುತ್ತೆ. ಇದಾಗಿತ್ತು ಮಲಯಾಳಂ ಮೂವಿನ ಥ್ರಿಲ್ಲರ್ಸ್. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.